ನಾಟಿ 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 ತುಪ್ಪ, ಬೆಣ್ಣೆ ಶಾಂತಮ್ಮನ್ ನಾಟಿ ನಾಟಿ ತುಪ್ಪ. ಬನ್ನಿ ಬನ್ನಿ, ತಗೊಳ್ಳಿ ತಗೊಳ್ಳಿ, ನಾಟಿ ತುಪ್ಪ ಕಮ್ಮಿ ರೇಟ್ ಕೊಡ್ತಾ ಇದೀವಿ. ಎಲ್ಲಾ ಕಡೆ 900 ರೂಪಾಯಿ, 1000 ರೂಪಾಯಿ ಕೆಜಿ. ಆದ್ರೆ ನೋಡಿ, ನಾವಿಲ್ಲಿ ಬರೀ 800 ರೂಪಾಯಿ ಕೆಜಿ ಕೊಡ್ತಾ ಇದೀವಿ. ನಾಟಿ ತುಪ್ಪ, ನಾವೇ ತಯಾರು ಮಾಡಿರೋ ಅಂತಹ ಎಮ್ಮೆಯ ತುಪ್ಪ. ಬನ್ನಿ ತಗೊಳ್ಳಿ ಬನ್ನಿ. ಅಮ್ಮು, ಈ ಬೆಣ್ಣೆ ಶಾಂತಮ್ಮನ ವಿಡಿಯೋ ವರ್ಕ್ ಆಯ್ತದೆ ಅಂತೀಯ ನಮ್ಮ ಎಲ್ಲ ಬೆಣ್ಣೆನೂ ಮಾರ್ತಾ ಇದೀವಲ್ಲ, ಏನಾರ ಹೊಸಿ ಸಕ್ಸಸ್ ಆದ್ರೂ ಆಗ್ಬೋದು ಅಂತ ಅನ್ನಿಸ್ತದೆ ಕಣಮ್ಮು. ಅಲ್ವೇ? ಒಳ್ಳೆ ಬಾಟ್ಲು ತಂದ್ಬಿಟ್ಟು ನಾವೇನಿಯ ನಾಟಿ ತುಪ್ಪ ಅಂತ ಹೇಳ್ಬಿಟ್ಟು ಮಾರಣಿ ಅಂತ ಹೇಳ್ಕೊಟ್ಲಲ್ಲ, ವರ್ಕ್ ಆಯ್ತದೇನಮ್ಮ. ಮಗ ಕಳ್ಕೊಳ್ಳೋದೇನೈತೆ? ಇಷ್ಟು ದಿನ ಬೆಣ್ಣೆ ಮಾರ್ತಿದ್ಲು, ಇವಾಗ ತುಪ್ಪ ಮಾರ್ತಾವಳೆ. ನಿನಗೂ ಒಂದು ಜೀವನಕ್ಕೆ ದಾರಿ ಆಯ್ತದೆ. ಸುಮ್ಕಿರು, ಇನ್ನೂ ಒಂದು 4 ಎಮ್ಮೆ ಎಕ್ಸ್ಟ್ರಾ ತಗೊಬಿಟ್ಟು ಬಂದು ಕೊಟ್ಬಿಟ್ರೆ ಎಲ್ಲ ಸುರೈತದೆ. ಸುಮ್ಕಿರು, ಇವಾಗ ತುಪ್ಪದ ವ್ಯಾಪಾರ ಮಾಡ್ಕೊಂಡು ನೆಮ್ಮದಿ ಗಿರಿವಂತೆ. ನೋಡು, ಇಷ್ಟಕ್ಕೆ ಎಷ್ಟು ಸಾವಿರ ಬರ್ತದೆ ಹೇಳಿ ನೀನೇ ಲೆಕ್ಕ ಹಾಕ. ಇರೋ ಬಾಟ್ಲುಗಳು ಮಾರಿದ್ರು ಇನ್ನೂ ಹೊಸಿ ಶಾನೆ ಎಮ್ಮೆಗಳು ತಂದು ನೋಡ್ಕೊಳ್ಳಿದ್ರು ಗಂಡ ಎಂಡ್ರು. ನೋಡು, ನನಗೆ ನನ್ನ 3 ಮಕ್ಳು ಬೋಸ್ ಅಂದಕ್ಕಿರ್ಬೇಕು, ಸರಿನೇ? ಸರಿ ಕಣಮ್ಮ. ತುಪ್ಪ ತುಪ್ಪ ತುಪ್ಪ, ನಾಟಿ ತುಪ್ಪ ನಾಟಿ ತುಪ್ಪ. ಓಹೋ, ಏನಪ್ಪ ಬೆಣ್ಣೆ ಶಾಂತಮ್ಮನ್ ಮದುವೆ ಮಾಡ್ಕೊಂಡ್ಮೇಲೆ ತುಪ್ಪ ಮಾರಕ್ಕೆ ಇಳ್ಕೊಬಿಟ್ಟಿದ್ಯಾ? ಹ್ಞೂ ಕಣಕ. ತುಪ್ಪ ತುಪ್ಪ, ನಾಟಿ ತುಪ್ಪ ನೋಡಿ, ಏನು ಮಿಕ್ಸ್ ಮಾಡಿಲ್ಲ. ಅಂಗಡಿಗಳಿಗೆಲ್ಲ ತಗೊಬಿಟ್ರೆ ಗೊತ್ತಲ್ಲಕ್ಕ ನಿಮ್ಗೂನುವೆ, ಎಲ್ಲನೂ ಏನೇನೇನೋ ಅದು ಎಂಥದೋ ಮಿಕ್ಸ್ ಮಾಡಿ ಹಾಕ್ಬಿಡ್ತಾರಂತೆ, ವನಸ್ಪತಿ ಅದು ಇದು ಅಂತ ಹೇಳ್ಬಿಟ್ಟು. ನೋಡಿ, ನಾವು ಅಲ್ಲಿಗಿನ್ನ 100 ರೂಪಾಯಿ ಕಮ್ಮಿಗೆ ಕೊಡ್ತಾ ಇದೀವಿ ತುಪ್ಪನ. ಏನೋ 1 ಕೆಜಿ ಡಬ್ಬನಾ? ಹ್ಞೂ, 1 ಕೆಜಿ ನೆನಕ ನಾನೇ ಎಲ್ಲ ಕಾಯಿಸಿದ್ದು. ನಾನು ಬಿಡು ಹಂಗೇನೆ ತೂಕದ ಲೆಕ್ಕದ ಕೊಡ ನೀ ತುಪ್ಪವ ಅಂತ ಹೇಳಿದ್ರೆ ನನ್ನ ಅವಳು ಬಂದೋಳಲ್ಲ ನನ್ನ ಸೊಸೆ ಇವಾಗ. ಇಲ್ಲ, ಎಲ್ರೂ ಇದಕ್ಕೆ ಹಾಕ್ಬಿಟ್ಟು ಬಾಟ್ಲಿಗೆ ಹಾಕ್ಬಿಟ್ಟು ಮಾರನಿ, ನಾವೂನುವೆ ನೋಡನಿ, ಪ್ರಯತ್ನ ಪಡನಿ ಅಂತ ಹೇಳಿದ್ಲು. ಅದಕ್ಕೆ ಮೊದಲಿಗೆ ನಾವು ಊರಾಗೆ ಏನೇ ಮಾಡಿಕತ್ತಾ ಇದೀವಿ. ಇಲ್ಲೇ ಮಾಡಿಕೊಂಡು ಊರಾಗ ಮಾರೋದು, ಆಮೇಲೆ ಪಕ್ಕದವ್ರಿಗೆಲ್ಲ ಹೋಗ್ಬಿಟ್ಟು ಮಾರ್ಕೊಬಿಟ್ಟು ಬರೋದು ಅಂತ ಯೋಚನೆ ಮಾಡ್ತಾ ಇದ್ವಿ. ನನ್ನ ಮಗಳಿಗೂನುವೆ ತುಪ್ಪ ಬೇಕಿತ್ತು. ನನ್ನ ಮೊಮ್ಮಗ ಊಟೈತಲ್ಲ, ಅದಕ್ಕೆ ನಾನು ಹೊಂಟಿದ್ದೆ. ತುಪ್ಪ ಗಿಪ್ಪ ತಗೊಬಿಟ್ಟು ಬಾಮ್ಮ ಅಂದ್ಲು. ನಮ್ಮನೆ ಒಂದು ಈ ಸೇಸಾಗೈತೆ ತುಪ್ಪ. ಇನ್ನು ಅದನ್ನ ಹೆಂಗಪ್ಪ ತಗೊಂಡೋಗೋದು? ಅಂಗಡಿನಾಗೆ ಬ್ಯಾಡ ಅಂತ ಹೇಳ್ತಾಳೆ. ಅಂಗಡಿನಾಗೆ ಏನೋ ಮಿಕ್ಸ್ ಮಾಡ್ತಾರೆ ಕಣಮ್ಮೋ, ಬ್ಯಾಡ ಅಂತಾಳೆ. ಅದಕ್ಕೆ ನಾನು ಯೋಚನೆ ಮಾಡ್ತಿದ್ದೆ, ಒಳ್ಳೆ ಟೈಮ್ಗೆ ನೀವೇ ಸಿಕ್ಬಿಟ್ರಿ, ತಗೊಳ್ಳಿ. ನನಗೂ ಒಂದು ಕೊಡಪ್ಪ, ನಾನು ಒಂದು ತಗತೀನಿ. ಆಹಾ, ಘಮ 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 ಅಂತ ತುಪ್ಪ ಮಾತ್ರ ಯಾಕ ಎಲೆ ಪಲೆ ಎಲ್ಲ ಹಾಕಿ ಇದು ಮಾಡಿದ್ದೇನೋ, ಕಾಸಿದ್ದೇನೋ ತುಪ್ಪನ. ಹೂ ಕಣಕ, ಎಲ್ಲ ಎಲೆ ಪಲೆ ಎಲ್ಲ ಹಾಕ್ಬಿಟ್ಟು ನಾನೇ ನೀನು ನೋಡ್ಕೊಂಡು ಮಾಡಿದ್ದೆ. ಅದೇ ಅಕ್ಕ 800 ರೂಪಾಯಿ ಕಣಕ. ಈಗ ತಕೊಬಿಟ್ಟು ಬರ್ತೀನಿ, ಹೋಗ್ಬಿಟ್ಟು 2 ನಿಮಿಷ ಬಂದೇ ಇರು. ಏನಕ್ಕದು ಗಳೇ? ಬೆಣ್ಣೆ ಶಾಂತಮ್ಮ ಇಷ್ಟ ದಿನ ಬೆಣ್ಣೆ ಮಾಡ್ತಿದ್ಲಲ್ಲ, ಇವಾಗ ಕಾಯಿಸ್ಬಿಟ್ಟು ಡಬ್ಬಕ್ಕೆ ಹಾಕ್ಬಿಟ್ಟು ತುಪ್ಪ ಮಾಡ್ತಾವಳಂತೆ. ಮನೆಯದೇ ಅಲ್ವಾ ತುಪ್ಪ, ಮನೆಯಾಗಿರೋ ತುಪ್ಪ ಆದ್ರೆ ಏನು ಮಿಕ್ಸ್ ಮಾಡಿರಕ್ಕಿಲ್ಲ. ಅದೇ ನನ್ನ ಮೊಮ್ಮಗು ಊಟೈತೆ, ಅದಕ್ಕೆ ತುಪ್ಪನೇ ಬೇಕು ಅಂತ ನನ್ನ ಮಗಳು ಬೇರೆ ಕಳಿಸಿದ್ಲು, ಬಾಮ ತಕೊಂಡು ಒಳ್ಳಿನಾಗ ಸಿಕ್ಕ್ರೆ ಅಂತ ಹೇಳ್ಬಿಟ್ಟು. ಅದಕ್ಕೆ ಇನ್ನು ಯಾಕೆ ಅಂತ ಹೇಳ್ಬಿಟ್ಟು ನಾನು ಈಗ ನೋಡು ತಗೋತಾ ಇದ್ದೀನಿ ಎಲ್ಲನೂ. ತಕೊಂಡು ಹೋಗ್ಬೇಕಲ್ಲ ಊರಿಗೆ. 800 ರೂಪಾಯಿ ಅಂತೆ, ಬೇರೆ ಕಡೆ ಎಲ್ಲ 1000 ರೂಪಾಯಿ ಗಂಟ ಮಾರ್ತಾವ್ರಂತೆ. ನನ್ನ ಮಗಳೇ ಹೇಳಿದ್ಲು 800 ರೂಪಾಯಿ ಮೇಲಲ್ವೇ? ಮೇಲಕ್ಕು. ಪರವಾಗಿಲ್ಲ. ಇವಾಗ ಎಣ್ಣೆಗಿನ ಫ್ಯಾನೆ ತುಪ್ಪನೇ ನೀ ಬಳಸ್ತಾವ್ರಿ. ಎಣ್ಣೆ ಒಳ್ಳೇದಲ್ಲ ಕೆಟ್ಟದ್ದು ಅಂತ ಹೇಳ್ಬಿಟ್ಟು. ಅದೇ ಮತ್ತೆ ತಕಬಾ, ನಾನು ತಕತಾ ಇದೀನಿ ನೋಡು, ಬೇಕಾರ್ ತಗ. ತುಪ್ಪಗಳು ಏನಕ್ಕ ನೀವೇ ಬಾ ಇದು ಮಾಡಿರೋದು, ಇಲ್ಲ ಬೇರೆ ಕಡೆಯಿಂದ ತಂದು ಮಾರ್ತಿರೋದು? ನಾವೆಲ್ಲಿ ಬೇರೆ ಕಡೆ ಹೋಗ್ಬಿಟ್ಟು ಬರೋಣಕೋ. ನಮ್ಮ ಅಮ್ಮನೆ ಕಾಸಿರೋ ತುಪ್ಪ. ಈಗ ನಮ್ಮವೆಲ್ಲ ಎಮ್ಮೆವಲ್ಲ, ಎಮ್ಮೆನಾಗ ಒಳ್ಳೆ ಇದು ಸಿಗ್ತದಲ್ಲ, ಹಾಲು ಎಲ್ಲನೂ. ಅದಕ್ಕೇನೆ ನಾವೇನೇನೆ ಇದು ಮಾಡ್ಕೊಂಡು ಮಾಡ್ತಿದೀವಿ ಕಣಕ. ಸಂದಕಾಯಿ ತುಪ್ಪ ನೋಡ್ ತಕ, ಒಂದು ಅರ್ಧ ಕೆಜಿನ. ಹೆಂಗಪ್ಪ 800 ರೂಪಾಯಿ ಅಂದೆ ಅಲ್ವೇ? ನಮ್ಮನೆಗೂ ತುಪ್ಪ ಬೇಕು. ಮೊದ್ಲಾಗಿದ್ರೆ ಮನೆಗೂ ತುಪ್ಪ, ಬೆಣ್ಣೆ ನೀಯ ಮನೆಗೂನುವೆ. ಆದ್ರೆ ಇವಾಗ ಯಾ ತುಪ್ಪನೂ ಇಲ್ಲ, ಯಾ ಬೆಣ್ಣೆನೂ ಇಲ್ಲ. ಇವಾಗಂತೂ ಎಲ್ಲ ಕೊಂಡ್ಕೊಳಂಗ ಆಗೋಗ್ಬಿಟ್ಟೈತಿ. ಮೇವುಗಳು ಕಮ್ಮಿ. ನಮ್ಮ ಸುದ್ರಾಗೆ ತುಪ್ಪ ಬೆಣ್ಣೆ ಸರಿಯಾಗಿ ಬರಕಿಲ್ಲ. ಏನಿದ್ರು ಎಮ್ಮೆನೆ ಸರಿ ಬಿಡಕ. ಕಾಸು ತಗೊಬಟ್ ಬರೋಣ ಅಂತ ಹೋಗ್ಬಿಟ್ಟು ನನ್ನ ಮಗಳು ಫೋನ್ ಹಾಕಿದ್ದೆ. ಹೌದೇನಮ್ಮ, ಬೆಣ್ಣೆ ಶಾಂತ ಮನೆ ಅಮ್ಮ ಏನು ಮಿಕ್ಸ್ ಮಾಡಾಕಿಲ್ಲ, ಇನ್ನೊಂದು ಬಾಟ್ಲು ತಗೊಬಿಟ್ಟು ಬಾಮ ಅಂತ ಹೇಳಿದ್ಲು. ನೋಡಪ್ಪ, ಎಲ್ಲ ಸೇರಿ 1600 ರೂಪಾಯಿ, 1,500 ರೂಪಾಯಿ ಮಾಡ್ಕೊಂಡು 2 ಕೊಟ್ಬಿಡಪ್ಪ. ಈಗ ಒಂದು ತಗೊಂಡೋಗಿದ್ದೀನಿ, ಇನ್ನೊಂದು ಕೊಡಪ್ಪ. ನಮ್ಗೂ ಲಾಸ್ ಆಯ್ತದ ಕಣಕು. 1600 ರೂಪಾಯಿ ಕೊಡು ಪಾಪನ. ನನ್ನ ಸೊಸೆನೂ ಎಮ್ಮೆ ಎಲ್ಲ ಮೇಯ್ಸ್ಕೊಂಬಂದು ಪಾಪ ಅವ್ರು ಮೈಯುಜ್ಜಿ ಸಗಣಿ ಬಾಸಿ ಹಾಲು ಕರೆದು ಅದನ್ನ ಯಪ್ಪ ಕಾಯಿಸಿ ಹಾಕಿ ಮೊಸರು ಮಾಡಿ ಅದನ್ನ ಪಾಪ ಕಡ್ದು ಬೆಣ್ಣೆ ಮಾಡಿ ಕಾಯಿಸಿ ಎಷ್ಟು ಕೆಲಸ ನಿಂಗೂ ಗೊತ್ತಿಲ್ವೇನಕು? ಕೊಡಕ ಪರವಾಗಿಲ್ಲ, ಕೊಡಕ ಇಲ್ಲಿ. ಆಯ್ತು ತಗೊಳಕ ಪಾಪ, ನೀವು ಯಾಕೆ ಕಷ್ಟಪಟ್ಟಿದ್ರ? ತಗೊಳ್ಳಿ. ಓಹೋ, ನಾಟಿ ತುಪ್ಪ ಅಂತ ಹೇಳ್ಬಿಟ್ಟು ಇಷ್ಟೊಂದು ಬೇಡಿಕೆ ಐತಲ್ಲ ಇದಕ್ಕೆ. ಅದು ಇದ್ದೂರಾಗಾದ್ರೆ ತಗೊಂಡೇ ಬಿಡು. ಇದೇನಿದು ತುಪ್ಪದ ವ್ಯಾಪಾರ ಮಾಡ್ತಾಯ್ತಾ ಅಪ್ಪ? ಈ ಅಪ್ಪಂಗೆ ಮತ್ತು ನಮ್ಮ ಜೊತೆಗಿದ್ದಾಗ 10 ಪೈಸದ ಏನು ಮಾಡ್ತಿರ್ಲಿಲ್ಲ. ಇವಾಗ ನೋಡು, ಎಲ್ಲ ವ್ಯಾಪಾರನೂ ಶುರು ಮಾಡ್ಕೊಂಬಿಟ್ಟು ಹೆಂಗೆ ಇದು ಮಾಡೈತೆ ಅಂತ ಹೇಳ್ಬಿಟ್ಟು. ನಮ್ಮ ಅಮ್ಮಂಗೆ ಹೇಳ್ಬೇಕು ಈ ವಿಷಯನ ಹೋಗ್ಬಿಟ್ಟು. ನಮ್ಮನ್ನ ಮಾತ್ರ ಬೀದಿ ಬಿಕಾರಿಗಳ ಥರ ನೋಡ್ಕೊತಾ ಇತ್ತು. ಇವಾಗ ನೋಡು, ಎಲ್ಲ ಬೆಣ್ಣೆ ತುಪ್ಪ ಮಾರ್ಕೊಂಡು ಜೀವನ ಮಾಡ್ತೈತೆ. ನಾವಿದ್ದಾಗೂ ಇದನ್ನೇ ಮಾಡಬೇಕಿತ್ತು, ಮಾಡ್ದಿದ್ದಂಗೆ ಯಾಕಿತ್ತು ಸುಮ್ಕೆನೇ? ನೋಡಕ ಬತ್ತ ಎಲ್ಲ ಖಾಲಿ ಆಯ್ತವೆ. ಇನ್ನೊಂದು 2, 3, 4, 5 ಡಬ್ಬವೇ ತಕೊಬಿಡು, ಯಾರನ್ನ ಒಂದೊಂದು ಪಟ 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 ಅಂತ ಹೇಳ್ಬಿಟ್ಟು. ಇಲ್ಲ ಅಂದ್ರೆ ಮತ್ತೆ ಸಿಗಕ್ಕಿಲ್ಲ ಅಷ್ಟೇನಿಯ. ನಾವು ಶಾನೆ ಇಕ್ಕಿಲ್ಲ ಕಣಕೋ, ಅಂಗಡಿ ದಿನ ಸಿಗ್ಬೇಕಲ್ಲ ನಮಗೂ. ಇಷ್ಟೊಂದು ತುಪ್ಪ ಯಪ್ಪ, ಇಷ್ಟೊಂದು ತುಪ್ಪ ಸಿಗಕ್ಕೆ ಏನು ಕಷ್ಟನಕೋ. ಅದಕ್ಕೆ ಎಷ್ಟಾಯ್ತದ ಅಷ್ಟು ಮಾರದಷ್ಟೇ. ವಾರಕ್ಕೊಂದಿನ 2 ದಿನ ಮಾರ್ಕತೀವಿ ಅಷ್ಟೇನೇನೆ. 10 ಡಬ್ಬ ತಗೊಬಿಟ್ಟು ಬಂದಿದ್ವಿ. ಈಗ ನೋಡಿ ಎಲ್ಲ ಹಿಂಗೆ ಖರ್ಚಾದ್ವು.
ಸರಿ ಅತ್ತಾಗೆ ಕೊಡಪ್ಪ, ನನಗೂ ಒಂದು ಕೊಡಿಲಿ. ನಾನು ಬೇಕಾಯ್ತದ ಮನೆಗೆ. ಇವಾಗೆಲ್ಲ ಏನಾರ ಪಾಯಸ ಗೀಸ ಅದು ಇದು ಬಂತು ಈ ಶಿವರಾತ್ರಿಗೆಲ್ಲನೂ ಏನಾರ ಮಾಡ್ಬೇಕಾಯ್ತದೆ. ಈ ರವೆ ಉಂಡೆ ಅಂತ ಏನಾರ ಮಾಡ್ಬೇಕಾದ್ರೆ ಬೇಕಾಯ್ತದಲ್ಲ, ನನಗೂ ಕೊಡಪ್ಪ. ಕಮ್ಮಿ ರೇಟಿಗೆ ಬೇರೆ ಕೊಡ್ತಾ ಇದ್ದೀರಾ, ಕೊಡಿ, ನಾನು ಅತ್ತ ತಗೊಂಡು ಹೋಯ್ತೀನಿ. ಸರಿ ಕಣಪ್ಪ, ಕಾಸಕ್ಕ ಮಂತಕ್ಕೆ ತಂದು ಕೊಡ್ತೀನಿ. ಸರಿನೇ? ಆಯ್ತು ಕಣಕ್ಕ, ಆಯ್ತು ಹೇಳು. ಪರವಾಗಿಲ್ಲ ಕಣಮ್ಮ, 800 ರೂಪಾಯಿ ಅಂದ್ರೂ ಒಂದು 10 ಡಬ್ಬ ತಗೊಂಡು ಬಂದ್ರೆ ಎಷ್ಟಾಯ್ತದ ನೀನೇ ಯೋಚನೆ ಮಾಡು. ಅಮ್ಮು ಒಳ್ಳೆ ವ್ಯಾಪಾರ ಕಣಮ್ಮ ಇದಂತೂ. ಇನ್ನೂ ಕಷ್ಟಪಟ್ಟು ಮಾಡ್ಬಿಟ್ಟೆ ಬೇಕಾದ್ರೆ ಈ ಮನೆ ಕೇಳ್ಬಿಟ್ಟು ಹೊಸ ಮನೆಯೇ ಕೊಟ್ಬೋದು. ನೀನೇ ಲೆಕ್ಕ ಹಾಕು, 800 ರೂಪಾಯಿ ಅಂತಂದ್ರೆ ಎಷ್ಟು ಬರ್ತದೆ? ಒಂದು 8,000 ರೂಪಾಯಿ ದುಡ್ಡೇ ಬಂದ್ಬಿಡ್ತಲ್ಲಮ್ಮ ಇದ್ರಾಗೆ ನೀನಿಯಾ ಅಲ್ವೇ? ಇನ್ನು ಸ್ವಲ್ಪವೇ ಡಬ್ಬಗಳು ಎಲ್ಲ ಖಾಲಿ ಮಾಡ್ಬಿಟ್ರತ್ತಾಗೆ ಹೆಂಗೋನು ಆಯ್ತದ 8 ಸಾವಿರ ಬರ್ತದೆ. ಇನ್ನು ಹಾಲು ಸ್ವಲ್ಪ ಹಾಕ್ತಿದೀವಿ, ಹಾಲು ಹಾಕ್ತಿವಿ, ಮಜ್ಜಿಗೆನೂ ಮಾರ. ಇನ್ನೇನು ಬ್ಯಾಸ್ಗೆ ಬಂತ, ಮಜ್ಜಿಗೆ ಗಿಜ್ಜಿಗೆ ಎಲ್ಲನೂ ಮಾರಕ್ಕೆ ಶುರು ಮಾಡ್ಕೊಬಿಡ್ಬೇಕು ಕಣಮ್ಮ. ಎಲ್ಲ ಒಗ್ಗರಣೆ ಮಜ್ಜಿಗೆ ಅಂತ ಮಾಡ್ಬಿಟ್ಟು, ಇಲ್ಲ ಮಸಾಲ ಮಜ್ಜಿಗೆ ಅಂತ ಮಾಡ್ಬಿಟ್ಟು ಕೂತ್ಕೊಂಡು ಮಾರ್ಕೊಂಡು ಕೂತ್ಕೊಳ್ಳೋಣ ಈ ಸಂತೆ ಪಂತೆಗೆ ಹೋಗ್ಬಿಟ್ಟು. ಅಮ್ಮ ನೀನ್ ನನ್ನ ಜೊತೆ ಬತ್ತೀಯ ತಾನೇ? ಮಗನೇ, ನಾನು ನನ್ನ ಮಕ್ಳು ಸಂದಕ್ಕಿರ್ಬೇಕು ಅಂದ್ರೆ ಏನ್ ಬೇಕಾದ್ರೂ ಮಾಡ್ತೀನಿ ಕಣ್ಮಗ. ನೀನ್ ಏನು ಯೋಚನೆ ಮಾಡ್ಬೇಡ, ಸುಮ್ಕಿರು. ಅಮ್ಮ ಇಲ್ಲಿದ್ಯಾ? ನಾನು ಅಲ್ಲೆಲ್ಲ ಹುಡುಕ್ತಾ ಇದ್ದೆ. ಓ ಸುಮಾ, ಸಂದಕ್ಕಿದ್ಯಾ? ಹೂನಣ್ಣ, ಸಂದಕ್ಕಿದ್ದೀನಿ. ನೀನ್ ಸಂದಕ್ಕಿದ್ಯಾ? ಹೂ ಕಣವ, ಸಂದಕ್ಕಿವ್ನಿ. ಏನ್ ತುಪ್ಪ ತಗೊಳಕ್ ಬಂದ? ತಗ, ನಿನ್ಗೇನು ದುಡ್ಡು ಕೊಟ್ಟು ಕೊಡ್ಬೇಕಾ? ತಗ, ಫ್ರೀ ಆಗೇನೇನಿಯಾ? ಬ್ಯಾಡ ಕಣಣ್ಣ, ನನ್ಗೇನು ತುಪ್ಪಕ್ಕೆ ಅಂತ ಏನು ಬರ್ಲಿಲ್ಲ. ಅಮ್ಮ, ಅದೇ ಅರ್ಜೆಂಟಾಗಿ ನಿಂತ ವಿಷಯ ಮಾತಾಡ್ಬೇಕಿತ್ತು ಕಣಮ್ಮ. ಏನ್ ವಿಷಯನೇ? ನಿನ್ ಸೊಸೆನಾರ ಬಸ್ರುಗಿಸ್ರಾದ್ಲೇನೆ? ಲೋಪರ್ ನನ್ನ ಮಗ ಅವನಲ್ಲಿ ಲೋಪರ್ ನನ್ನ ಮಗ. ಅವನು ಮನೆ ಬಿಟ್ಟು ಹೋಗು ಅಂತ ಹೇಳ್ಬಿಟ್ಟು ಅವಳನ್ನ ಮನೆ ಬಿಟ್ಬಿಟ್ಟೆ ಕಳಿಸ್ಬಿಟ್ಟ ಕಣಮ್ಮ. ಲೋಪರ್ ನನ್ನ ಮಗ. ನಮ್ಮ ಅಟ್ಗೂ ಬಟ್ಗೂ ಆಗ್ಲಿ ಅವಳಾದ್ರೆ ತಂದು ಹಾಕ್ತಾಳೆ ಅಂತ ಹೇಳ್ಬಿಟ್ಟು ನೀನು ಮನೆಗಿರು ಅಂತ ಹೇಳ್ಬಿಟ್ಟು ಮನೆಗಿರಿಸ್ಬಿಟ್ಟಿದ್ದಲ್ಲ ಅವಳನ್ನ. ಹೆಂಗೋನು ಮದುವೆ ಮಾಡ್ಕೊಂಬಂದು ಈಗ ನೋಡು, ಈ ನನ್ನ ಮಗಂಗೆ ಏನೋ ದೆವ್ವಗಿವ ಹಿಡ್ದೈತೇನೋ ಗೊತ್ತಿಲ್ಲ ನನಗೆ. ಈಗ ಹಂಗೆ ನೀನಿಯ ಓಡ್ ಕಳಿಸ್ಬಿಟ್ಟ ಹೆಂಡ್ತಿನ, ಓಡಂಟೋಗ್ಬಿಟ್ಟವಳು ಇವಾಗ. ಯಾರಾಗಿರ ಇತ್ತೇನೋ ಮೂಲೆನಾಗ ತಕೊಂಡ್ ಹಂಗೆ ಜ್ವರ ಬರಗಂಟ ಹೊಡಿಬೇಕಿತ್ತಾನೆ. ಎಲ್ಗನ ಹುಡುಕಬಿಟ್ಟು ಬಂದಿದ್ಯಲ್ಲ ನೀನು. ನಿನ್ ಮಗಂಗೆ ಕ್ಯಾಕರ್ ಸುಗುತ್ತು ಇದು ಮಾಡೋದ್ ಬಿಟ್ಬಿಟ್ಟು. ನಾನೇನ್ ಮಾಡ್ಲಿ? ಅಪ್ಪ ಊರಾಗಿರಕಿಲ್ಲ, 6 ತಿಂಗಳಾದ್ರೂ ವರ್ಷಾದ್ರೂ ಬರಕಿಲ್ಲ. ಹೋಯ್ತಾನೆ ದುಬೈಯ ಕೆಲಸ ಮಾಡ್ತೀನಿ, ಅಲ್ಲಿ ಕೆಲಸ ಮಾಡ್ತೀನಿ ಅಂತ ಓದನು ವಾಪಸ್ ಬರಕಿಲ್ಲ. 10 ಪೈಸೆ ದುಡ್ಡು ಕೊಡಕಿಲ್ಲ. 6 ತಿಂಗಳಿಗೂ ವರ್ಷಕ್ಕೂ ಬರ್ತಾನೆ ಹೋಯ್ತಾನೆ. ಇನಿ ನನ್ನ ಮಗ ಇನ್ನು ಹೆಂಗಿರ್ತಾನೆ ಹೇಳು? ಇವನು ಹಂಗೇನಿಯ ಲೋಪರ್ ಬಡ್ಡಿ ನನ್ನ ಮಗ. ಯಾಂಡ್ರನ್ನು ಓಡ್ ಕಳ್ಸಿ ಹೋಗಿ 4 ಕೈಯಾಗ ನಾಕ್ತಾನ ಅಂತ ಕುತ್ಕೊಬಿಟ್ಟು ನೋಡು ಹೆಂಗೋ ದಿನಸಿ ಸಾಮಾನು ಅದು ಇದು ಅಂಗಡಿಗೆ ಏನೇನು ಬೇಕೋ ಎಲ್ಲ ತಂದು ಇಡ್ರು ಸ್ವಲ್ಪ ಅವಳು. ಈ ನನ್ನ ಮಗಂಗೆ ತಿಂತೀನಿ ನೆಣಾಗಿತ್ತು ಅಂತ ಅನ್ನಿಸ್ತದೆ. ಇವನ್ಗೆ ಅದೇನೋ ಅಂತಾರಲ್ಲ, ಅಯ್ಯೋ ಬಿಡು, ಇವನು ಗಂಡಸ್ತರ ದುಡಿಯೋದು ಇಲ್ಲ, ಹೆಂಗಸ್ ತಂದಿರೋದು ತಿನ್ನೋದು ಇಲ್ಲ. ಸಾಯ್ತಾನೆ ಸುಮ್ಕೆನೇನಿಯ. ನೀನೇ ಒಸಿ ಬಂದು ಏನೋ ಕ್ಯಾಕರ್ಸು ಹಾಕೋದು ಒಂದು ಮೆಟ್ಗಿರ್ ತಕೊಂಡಾಕ ಬುದ್ಧಿ ಹೇಳ್ಬಾ ನೀನೇ ಸರಿ ಅಂತ ನನ್ನ ಮಗಂಗೆ ದೆಯ್ಯ ಬಿಡ್ಸಕ್ಕೆ. ನನಗೂ ಏಳಿ ಸಾಕಾಯ್ತು. ನಾನು 4 ಬುಟ್ಟೆ ಸರಿಯಾಗಿ ಬಡಿದ್ರೆ ಬಡ್ಕ ನೀನು, ನಾನೇನು ತಲೆ ಕೆಡಿಸ್ಕೊಳಕಿಲ್ಲ ಅಂತ ಹೇಳ್ಬಿಟ್ಟು ಒಂಟೆ ಹೋಗ್ಬಿಡದ. ನೋಡಮ್ಮ, ಇವಾಗ ನನಗೆ ಅರ್ಜೆಂಟಾಗೆ ನೀನು ಬರ್ಬೇಕಷ್ಟೇನಿ. ಏನೋ ಅಣ್ಣಯ್ಯಪ್ಪ ಬಿಸ್ನೆಸ್ ಮಾಡ್ತೈತೆ, ಮಾಡ್ಕೊಂಡ್ಲಿ ಬಿಡು, ಒಳ್ಳೇದಾಗ್ಲಿ. ನನ್ನ ಸೊಸಿ ನೋಡ್ಕೊಬಿಟ್ಟು ನನ್ನ ಮಗಂಗೆ ಬುದ್ಧಿ ಹೇಳ್ಬಿಟ್ಟು ಹೋಗಿ ಒಂದು ಬಾಮ ಬಂದೆ ನಡಿ, ಅಲ್ಲಿ ಒಪ್ಪರಿಗೆ ಮಾಡ್ತೀನಿ. ಮಗ ಹೊಸಿ ಕೆಲಸ ಐತೆ ಕಣ, ನೀನ್ ಮಾರ್ಕ ನೀನು ಸರಿನಾ? 800 ರೂಪಾಯಿ ಕಮ್ಮಿ ಯಾವಳಿಗೂ ಕೊಡಕ್ ಹೋಗ್ಬೇಡ. ಎಲ್ಲ ಅವಳು ಬೇಕಾದ್ರೆ 500 ರೂಪಾಯಿ ಕೇಳ್ಬಿಟ್ಟು ನಿಂತಾಗ ನೈಸ್ ಮಾಡ್ಬಿಟ್ಟು ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾರಿಗೂ ಕೊಡಕ್ ಹೋಗ್ಬೇಡ ಪಾಪ. ಬೆಣ್ಣೆ ಶಾಂತಮ್ಮ ಕಷ್ಟಪಟ್ಬಿಟ್ಟು ಮಾಡಿಕ್ಕಿರ ಅಂತದ್ದು ಎಲ್ಲನೂ. ನೀನು 2 ಬತ್ತಾಳೆ ಎಮ್ಮೆ ಕಟ್ಟಾಕ್ಬಿಟ್ಟು ಬರಕ್ ಹೋಗೋಳೆ. ಬಂದ ತಕ್ಷಣ ಅವಳು ನೀನು ಸೇರ್ಕೊಂಡು ಮಾಡಿರಂತೆ. ಇನ್ನೊಂದು 4 ಡಬ್ಬ ಬಿರ್ಬಿರ್ನ ಖಾಲಿ ಆಯ್ತವೆ. ನಿಮ್ ಸೈರ್ ಹೋಗ್ಬಿಟ್ಟು ಬರ್ತೀನಿ. ಏನಾಯ್ತಂತಮ್ಮ? ಯಾಕೆ ಹಂಗೆ ಬೈಕತ್ತಾ ಇದ್ದೀರಾ? ಬಂದ್ಮೇಲೆ ಹೇಳ್ತಿದ್ರು, ನಿಮ್ ಸೈರ್ ಹೋಗ್ಬಿಟ್ಟು ಬರ್ತೀನಿ. ನಮ್ಮಪ್ಪ ಏನು ವ್ಯಾಪಾರ ಮಾಡ್ತದಲ್ಲ, ತುಪ್ಪದ ವ್ಯಾಪಾರವ. ನಮ್ಮ ಅಮ್ಮಂಗೆ ಹೇಳಿ ನಾನು ಶುರು ಮಾಡ್ಕೋಬೇಕು ಆಪೋಸಿಟಾಗಿ ತುಪ್ಪದ ವ್ಯಾಪಾರವ. ಈ ಅಪ್ಪ ಏನು ಮಾಡಿದ್ರು ನಾವು ಮಾಡಿದ್ರೆ ಶುರು ಆಯ್ತದೆ. 8,000 ಬರ್ತದೆ 10,000 ಬರ್ತದೆ ಅಂತ ಹೇಳ್ತಿತ್ತಲ್ಲ, ನಾವು ಮಾಡಬೇಕು, ನಾವು ದುಡ್ಕೋಬೇಕು ಅಷ್ಟೇನೆ. ಬಿಟ್ರೆ ನಮಗೂ ಬೇರೆ ದಾರಿ ಎಲ್ಲ ಐತೆ ಅಲ್ವೇ? ತುಪ್ಪ ನಾಟಿ ತುಪ್ಪ ಎಮ್ಮೆ ತುಪ್ಪ, ನಾಟಿ ತುಪ್ಪ. ನಮ್ಗೆ ಯಾಕೆ ಇಷ್ಟಿನ ಐಡಿಯಾನೇ ಬರಲಿಲ್ಲ? ಇರು, ನಮ್ಮ ಅಮ್ಮಂಗೆ ಫಸ್ಟ್ ಹೋಗಿ ಹೇಳ್ಬೇಕು. ತುಪ್ಪ ನಾಟಿ ತುಪ್ಪ. ಏನೋ ಮನೆಗೆ ಮಾಡಿರೋ ತುಪ್ಪನೋ? ಪಟೇಲಪ್ಪರೇ, ನಾವು ಮಾಡಿರೋ ತುಪ್ಪನೇ ಮನೆಗೆ ಮಾಡ್ಬಿಟ್ಟು ಕಾಸ್ಬಿಟ್ಟು ಈಗ ಬಾಟ್ಲುಗಳಿಗೆ ಹಾಕಿ ಮಡಗಿದೀವಿ. ಹೌದೇ? ನನ್ನ ಮಗುಂಗೆ ನನ್ನ ಮಗಳಿಗೆ ನಮ್ಮ ಮನೆಗೆ ಎಷ್ಟವಲ್ಲ? ಎಲ್ಲ ಒಂದು 6 kg ಐತೆಲ್ಲ. ಈಗ ಸದ್ಯಕ್ಕೆ ಇನ್ನೊಂದು ಮನೆ ಒಳಗಡೆ ಒಂದೈತಿ, 6 kg ಐತೆ ಪಟೇಲಪ್ಪನವರೇ. ತತ್ತಾರಲ್ಲ, ಎಷ್ಟು ರೂಪಾಯಿ ಇಲ್ಲ 1 kg? 800 ರೂಪಾಯಿ. ಸರಿ, ಎಲ್ಲ ತಕೊಬಿಟ್ಟು ಬಂದು ಮಂತ ಕೊಡ. 6 ಬಾಟ್ಲು ತಕೊಬಿಟ್ಟು ಬಂದು ಕೊಡು. ದುಡ್ಡು ಬಾ, ಮಂತಗೆ ಏನೇ ಕೊಡ್ತೀನಿ ಇಸ್ಕಳಿವಂತೆ. ನನ್ನ ಮಗಳಿಗೂ ಕೊಟ್ಟು ಕಳಿಸ್ಬೇಕು, ಬೆಂಗಳೂರಾಗವ್ರೆ ನನ್ನ ಮಗನ ಕೊಟ್ಟು ಕಳಿಸ್ಬೇಕು. ಎಲ್ಲರಿಗೂ 1 kg 2 kg ಕೊಟ್ಟು ಕಳಿಸ್ತೀನಿ. ನೋಡ್ಲಾ, ನೀನು ತುಪ್ಪ ಮಾಡೋದಾದ್ರೆ 1 ತಿಂಗಳಿಗೊಂದ್ಸಲನೋ 2 ತಿಂಗಳಿಗೊಂದ್ಸಲ ನಮ್ಮನಿಗೂ ಕೊಟ್ಬಿಡಪ್ಪ ಒಂದು 6 ಬಾಟ್ಲುನ. ನಮ್ಮನೆಗೂ ಬಡ್ಕೋತಿರ್ತಾರೆ ಸುಮ್ಕೇನೆ. ಆಯ್ತು ಪಟೇಲಪ್ಪನವರೇ, ಆಯ್ತು. ಈಗಲೇ ನೀ ತಕೊಬಿಟ್ಟು ಬಂದು ಕೊಡ್ತೀನಿ. ಪ್ರತಿ ತಿಂಗಳು ಮಾಡ್ತಾ ಇರ್ತೀವಿ ನಾವು, ನಿಮ್ಗೆ ಖಂಡಿತ ಕೊಡ್ತೀವಿ. ಸರಿ ಬಾ, ಮಂತಕ್ಕೆ ತಗೊಂಡು. ಅಪ್ಪ ದೇವ್ರೇ, ಎಲ್ಲ ಒಳ್ಳೇದ್ ಮಾಡ್ಬಿಟ್ಟಲ್ಲ, ಸಾಕು.